14ನೆಯ ದಿನ ಯುದ್ಧ ಹೊಸ ರೂಪವನ್ನು ಪಡೆಯುವುದರ ಜೊತೆಗೆ ಒಂದಿಷ್ಟು ಗೋಜಲನ್ನು ಹುಟ್ಟಿ ಹಾಕಿಸಿದೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ನಡೆಸುತ್ತಿರುವ ಈ ಯುದ್ಧ ಈಗ ನಿರಂತರವಾಗಿ ನಡೆಯುವ ಲಕ್ಷಣಗಳೇ ಹೆಚ್ಚಾಗುವಂಗೆ ಕಾಣಿಸುತ್ತಿದೆ. ಅಮೆರಿಕ ಸೇನಾ ನೆಲೆಗಳಿರುವ ಕೊಲ್ಲಿ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ಕ್ಷಿಪಣಿಗಳನ್ನು ಹಾರಿಸುತ್ತಿರುವ ಇರಾನ್ ಯುದ್ಧವನ್ನು ಕೊಲ್ಲಿ ರಾಷ್ಟ್ರಗಳ ಜೊತೆ ಮಾಡುತ್ತಿರುವಂತೆ ಕಾಣಿಸುತ್ತಿದೆ. ಅಮೆರಿಕಕ್ಕಿಂತ ಅಥವಾ ಇಸ್ರೇಲ್ಗಿಂತ. ಇಸ್ರೇಲ್ಗೂ ಸ್ವಲ್ಪ ಮಟ್ಟಿಗೆ ಇಸ್ರೇಲ್ ಮೇಲೆ ದಾಳಿಗಳು ಆಗ್ತಾ ಇವೆ. ಅದೇ ರೀತಿ ಅಮೆರಿಕದ ಯುದ್ಧವನ್ನು ಇದು ಯಾರ ಯುದ್ಧ ಎಂದು ಯುರೋಪ್ ಒಕ್ಕೂಟ ಕೂಡ ಪ್ರಶ್ನೆ ಮಾಡುವ ಹಂತವನ್ನು ತಲುಪಿದೆ. ಇದು ನಮ್ಮ ಯುದ್ಧ ಅಲ್ಲ, ನಿಮ್ಮ ಯುದ್ಧ, ಇದು ನೀವು ಸ್ಟಾರ್ಟ್ ಮಾಡಿರೋದು ಅಂತ. ಹಾಗೆ ನೋಡಿದರೆ ಕೆಲವು ಯುರೋಪ್ ರಾಷ್ಟ್ರಗಳು ಈಗ ಅಮೆರಿಕವನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ತಲುಪಿ, ಒಂದು ವೇಳೆ ನೀವೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದುವುದನ್ನು ಸಂಪೂರ್ಣವಾಗಿ ನಾವು ತಡೆಯಬಹುದಾಗಿತ್ತು ಎಲ್ಲರೂ ಸೇರಿ, ಅದಕ್ಕೆ ಯುದ್ಧವೇ ಮದ್ದಾಗಿರಲಿಲ್ಲ ಎಂಬುದು ಕೆಲವರ ವಾದ. ಹಾಗಾಗಿ ಗೋಜಲುಗಳ ಮಧ್ಯೆ ಇನ್ನೊಂದು ಗೋಜಲು. ಈ ಮಧ್ಯೆ ಜಗತ್ತಿನ ಅತ್ಯಂತ ಎತ್ತರದ ಕಟ್ಟಡವೆಂದೇ ಖ್ಯಾತಿ ಇರುವ ದುಬೈನ ಬುರ್ಜ್ ಖಲೀಫಾ ಬಳಿ ಒಂದು ಭಾರೀ ಸ್ಫೋಟ ಇವತ್ತು ಕೇಳಿಸಿದೆ. ನಿನ್ನೆ ಹೇಳಿತ್ತು ಇರಾನ್ ದುಬೈನ ಹಣಕಾಸು ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಹಾಗೆ ನೋಡಿದ್ರೆ ಇರಾನ್ ಆರಂಭದ ದಿನಗಳಲ್ಲಿ ಕತಾರ್, ಕುವೈಟ್, ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದ್ರು. ಈಗ ಮುಂದುವರಿದ ದಿನಗಳಲ್ಲಿ ಅದು UAE ದೇಶಗಳ ಮೇಲೇ ಹೆಚ್ಚು ದಾಳಿಯನ್ನು ಮಾಡ್ತಿದೆ. ಅದರಲ್ಲೂ ಬಹಳ ದಾಳಿ ನಡೀತಾ ಇರೋದು, ಬಹಳ ದೊಡ್ಡ ದಾಳಿಗಳು ನಡೀತಾ ಇರೋದು ದುಬೈ ಮೇಲೆ. ಮೇ ಬಿ ಇರಾನ್ ದುಬೈಗೆ ಏನೋ ಒಂದು ಪನಿಷ್ಮೆಂಟ್ ಕೊಡೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ದುಬೈ ಈಸ್ ನಾಟ್ ರೆಸ್ಪಾಂಡಿಂಗ್. ಹಾಗೆ ನೋಡಿದ್ರೆ ಯಾವುದೇ ಈ ದೇಶಗಳು, ಅಂದರೆ ದಾಳಿಗೆ ಒಳಗಾಗಿರುವ ದೇಶಗಳು ರಿವರ್ಸ್ ಉತ್ತರವನ್ನು ಇರಾನ್ಗೆ ಕೊಟ್ಟಿಲ್ಲ, ಸುಮ್ಮನೆ ಇವೆ ಅವು, ಅಂದರೆ ಅವು ಯುದ್ಧವನ್ನು ಸೇರಿಲ್ಲ. ಸೊ ಹಣಕಾಸು ಕೇಂದ್ರಗಳ ಮೇಲೆ ದಾಳಿ ಇದ್ದಿದ್ದು ದೊಡ್ಡ ನಷ್ಟ ಏನಾಗಿಲ್ಲ. ದುಬೈ ಪ್ರಕಾರ ಅದನ್ನು ಹೊಡೆದು ಉರುಳಿಸಲಾಯಿತು. ಆಗ ಅದರ ಪೀಸ್ಗಳು ಹೋಗಿ ಕೆಲವು ಕಡೆ ಬಿದ್ದಿದೆ, ದೊಡ್ಡ ಡ್ಯಾಮೇಜ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ದಾಳಿ ಅಂತೂ ಆಗಿದೆ. ಈ ಮಧ್ಯೆ ಅಮೆರಿಕದಲ್ಲಿ ಇಂಧನ ತುಂಬುವ KC-135 ವಿಮಾನ ಇರಾಕ್ನಲ್ಲಿ ಪತನಗೊಂಡಿದೆ. ಇಂಧನ ತುಂಬುವ ಅಂದರೆ ಆಗಸದಲ್ಲೇ ಯುದ್ಧ ವಿಮಾನಗಳಿಗೆ ಇಂಧನವನ್ನು ತುಂಬುವ ವಿಮಾನ ಇದು. ದಿಸ್ ಈಸ್ ಸಮಥಿಂಗ್ ಲೈಕ್ ಏರಲ್ಲಿ, ಆಕಾಶದಲ್ಲಿರುವ ಆಯಿಲ್ ಟ್ಯಾಂಕರ್ ಅಂತ ಇಟ್ಕೋಬೋದು. ಈ ವಿಮಾನಗಳು ಸಾಮಾನ್ಯವಾಗಿ 4 ರಿಂದ 6 ಜನ ಸಿಬ್ಬಂದಿಯನ್ನು ಹೊಂದಿರುತ್ತೆ. KC-135 ಇಸ್ ಎನ್ ಓಲ್ಡ್ ಏರ್ಕ್ರಾಫ್ಟ್, ಅಂದರೆ ಭಾಳ ಹೊಸ ಸಂಶೋಧನೆ ಏನಲ್ಲ ಇದು. ಇಟ್ ವಿಲ್ ಹ್ಯಾವ್ ಒಂದು ಬೂಮ್ ಇರುತ್ತೆ. ಇದಕ್ಕೆ ಫ್ರಂಟಲ್ಲಿ ತನ್ನ ಬಳಿ ಒಂದು ಬೂಮ್ ಇರುತ್ತೆ. ಅಂದರೆ ನೀವು ಕನ್ಸ್ಟ್ರಕ್ಷನ್ನಲ್ಲಿ ನೋಡ್ತಿರ್ತೀರಿಲ್ಲ, ಉದ್ದಕ್ಕೆ ಕೈಯನ್ನು ಚಾಚಿಕೊಂಡೇ ಇರುವಂತಹ ಒಳ್ಳೆ ಕ್ರೇನ್ಗಳನ್ನು, ಅಥವಾ ಇದಕ್ಕೊಂದು ಮ್ಯಾನೋವರಬಲ್ ಆಗೋವಂತಹ ಒಂದು ಬೂಮ್ ಇದೆ. ಅದನ್ನು ಈ ವಿಮಾನದಿಂದ ಆಪರೇಟ್ ಮಾಡ್ತಾರೆ. ಕರೆಕ್ಟಾಗಿ ಸಿಂಕ್ರೊನೈಸ್ ಮಾಡಿ, ಹೈಟು ಮತ್ತು ಸ್ಪೀಡನ್ನು ಎರಡನ್ನೂ ಸಿಂಕ್ರೊನೈಸ್ ಮಾಡಿ, ಯಾವ ವಿಮಾನಕ್ಕೆ ಇಂಧನವನ್ನು ತುಂಬಬೇಕು, ಸಾಮಾನ್ಯವಾಗಿ ಈ ಇಂಧನವನ್ನು ತುಂಬುವ ವಿಮಾನ ಮೇಲೂ ತುಂಬಿಸಿಕೊಳ್ಳುತ್ತಿರುವ ವಿಮಾನ ಅದರ ಕೆಳಕ್ಕೂ ಇರುತ್ತದೆ, ಎರಡಕ್ಕೂ ಗ್ಯಾಪ್ ಇರುತ್ತೆ. ಆ ಬೂಮ್ ಏರಲ್ಲೇ ಬಂದು ಕೆಳಗಡೆ ಇರುವ ವಿಮಾನದಲ್ಲಿ ಎಲ್ಲಿ ಇಂಧನವನ್ನು ತುಂಬಕ್ಕೆ ಜಾಗ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡು ಇಂಧನವನ್ನು ತುಂಬಿ ಡೀಲಿಂಕ್ ಮಾಡ್ಕೊಳತ್ವೆ. ದೆನ್ ದೆ ಗೋ ಬ್ಯಾಕ್. ಆ ವಿಮಾನ ಮೇಲಕ್ಕೆ ಹೋಗುತ್ತೆ, ಈ ವಿಮಾನ ಕೆಳಕ್ಕೆ ಹೊಟ್ಟೋಗುತ್ತೆ. ದಟ್ ಈಸ್ ದಿ ಮೆಥಡಾಲಜಿ ಆಫ್ ಎ ಆಯಿಲ್ ಟ್ಯಾಂಕರ್ ಆರ್ ಏರಲ್ಲಿ, ಅಂದರೆ ಆಗಸದಲ್ಲೇ ಇಂಧನವನ್ನು ತುಂಬುವ ವಿಮಾನ. ಅಂತಹ ಒಂದು ವಿಮಾನ ಬಿದ್ದಿದೆ. ಇದು ಎನಿಮಿ ಅಥವಾ ವೈರಿ ಅಥವಾ ತನ್ನದೇ ಯಾರ ಗೆಳೆಯರು ಹೊಡೆದ ಯಾವುದೇ ಇದರಿಂದ ಆಗಿದ್ದಲ್ಲ, ಇದೊಂದು ಅನಾಹುತ ಅಂತ ಅಮೆರಿಕ ಬಣ್ಣಿಸ್ತಾ ಇದೆ. ಆದರೆ IRGC ಹೇಳ್ತಾ ಇದೆ ಇರಾಕ್ನಲ್ಲಿರುವ ತನ್ನ ಶಿಷ್ಯ ಪಡೆಗಳು, ಟೆರರಿಸ್ಟ್ಗಳ ಗುಂಪೇನಿದೆ, ಆ ಗುಂಪು ಮಾಡಿದೆ ಇದನ್ನು ಅಂತ ಅವ್ರು ಹೇಳ್ಕೊತಿದ್ದಾರೆ. ಯುದ್ಧದಲ್ಲಿ ಇದು ಭಾಳ ಸಾಮಾನ್ಯ. ಯಾವುದೇ ಏನೇ ಬಿದ್ದರೂ ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋವಂಥದ್ದು, ಪುಡಿ ರೌಡಿಗಳ ಥರ. ಈ ಮಧ್ಯೆ ಮೊಜ್ತಬಾ ಪ್ರತೀಕಾರದ ಪ್ರತಿಜ್ಞೆಯಂತೆ ಅಮೆರಿಕದ ಪರಮಾಣು ನೆಲೆಗಳ ಮೇಲೆ ಇರಾನ್ ಕಣ್ಣಿಟ್ಟಿದೆಯಂತೆ. ಇರಾನ್ ಟರ್ಕಿಯ ಇನ್ಸಿರ್ಲಿಕ್ ವಾಯುನೆಲೆ ಗುರಿಯಾಗಿಸ್ಕೊಂಡು ಅದು ಇನ್ನೊಂದು ಸರಿ ಮಿಸೈಲನ್ನು ಹೊಡೆದಿದೆ. ಬಟ್ ಅದನ್ನು ಕೆಳಗೆ ಬೀಳಿಸಿದೆ. ನೇಟೋ ಫೋರ್ಸಸ್ಸು
ಆ್ಯಂಟಿ ಮಿಸೈಲ್ಸ್ ಬ್ಯಾಟ್ರೀಸನ್ನು ಯೂಸ್ ಮಾಡಿ ಬೀಳಿಸಿದ್ದಾರೆ ಕೆಳಕ್ಕೆ. ಕ್ಯಾನ್ ಬಿ ಡೇಂಜರಸ್ ಒನ್ ಅದು. ಈ ಮಧ್ಯೆ ಕ್ಯಾಲಿಫೋರ್ನಿಯಾ ತೀರ ಪ್ರದೇಶದಲ್ಲಿ, ಅಂದರೆ ಅಮೇರಿಕಾದ ಪಶ್ಚಿಮ ಭಾಗದಲ್ಲಿರುವ ಕ್ಯಾಲಿಫೋರ್ನಿಯಾ ರಾಜ್ಯದ ತೀರ ಪ್ರದೇಶದಲ್ಲಿ ಅನಾಮಿಕ ಹಡಗೊಂದು ಬಂದು ಡ್ರೋನ್ಗಳನ್ನು ಲಾಸ್ ಆಂಜಲೀಸು ಅಥವಾ ಅಲ್ಲಿಂದ ಕೆಳಕ್ಕೆ ದಾಳಿಗೆ ಮಾಡಬಹುದು ಅನ್ನೋ ಸುದ್ದಿ ನಿನ್ನೆ ಎಲ್ಲ ಹಬ್ಬಿತ್ತು ಆ ಭಾಗದಲ್ಲಿ. ಅಲ್ಲಿಯ ಗವರ್ನರು, ಆ ರಾಜ್ಯದ ಗವರ್ನರ್ ಎಲ್ಲ ತಯಾರಿ ಮಾಡ್ಕೊಂಡಿದ್ರು, ಎಲ್ಲಾಗಿತ್ತು. ಬಟ್ ಏನೂ ಆದಂಗಿಲ್ಲ. ಒಟ್ಟಲ್ಲಿ ಒಬ್ರಿಗೊಬ್ಬರು ಟಾಂಗ್ ಕೊಡೋದಕ್ಕೆ ಎಲ್ಲ ರೀತಿಯಿಂದನೂ ತಯಾರಿ ಮಾಡ್ಕೊಂಡಂಗಿದೆ. ಈ ಮಧ್ಯೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಇರಾನ್ನ ಪರಮಾಣು ವಿಜ್ಞಾನಿ ಒಬ್ಬರು, ಅವರು ಬಹಳ ಪ್ರಮುಖರು ಅಂತ ಹೇಳ್ತಿದ್ದಾರೆ, ಅವರೇ ಮುಖ್ಯಸ್ಥರಂತೆ, ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಯಲ್ಲಿ 200ಕ್ಕೂ ಹೆಚ್ಚು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ಮಾಡಿದೆ. ಈಕ್ವಲ್ ನಂಬರ್ನಲ್ಲಿ ಅಮೆರಿಕ ಕೂಡ ಮಾಡ್ದಂಗಿದೆ. ಅಮೆರಿಕದ ವಿಮಾನವಾಹಕ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಮೇಲೆ ನಾನು ದಾಳಿ ಮಾಡಿದ್ದೀವಿ, ಅದು ನಂಗೆ ಸುಟ್ಟಾಕ್ಬಿಟ್ಟಿದ್ದು ಹೇಳಿದರೆ ಅಮೆರಿಕ ಹೇಳಿದೆ ನಥಿಂಗ್ ಡೂಯಿಂಗ್, ಅಂಥದ್ದು ಯಾವುದೂ ಆಗಿಲ್ಲ, ನಾವು ಕ್ಷೇಮವಾಗಿದ್ದೀವಿ ಅಂತ ಇರ್ಬೋದು. ಇರಾನ್ ಒಂದು ಕಾಲದಲ್ಲಿ ಅಮೆರಿಕದ್ದಾಗಲಿ ಅಥವಾ ಯಾವುದೇ ದೇಶದ್ದಾಗಲಿ ವಿಮಾನವಾಹಕ ಯುದ್ಧ ನೌಕೆಗಳು ಅಥವಾ ಆರ್ ಸಿಂಗಲಿ ಆರ್ ಅದರದ್ದು ಆಕ್ಸೆಸರೀಸ್ ಜೊತೆಗೆ ಆರ್ ಎನ್ ಆರ್ಮೆಡಾ ಆಫ್ ಆ ವಿಮಾನವಾಹಕ ಯುದ್ಧ ನೌಕೆ ಹೊರಟರೆ ಅದು ಭಯವನ್ನು ಹುಟ್ಟಿಸುವುದು ಮತ್ತು ಒಂದು ದೇಶವನ್ನು ಬೆದರಿಸುವುದು, ನಿಮ್ಮ ಕತೆ ಮುಗೀತು ಅನ್ನೋ ಸಂದೇಶ ರವಾನೆ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಯುದ್ಧ ನಡೆಯುವ ರೀತಿಯೇ ಬದಲಾಗಿ ಹೋಗಿರುವುದರಿಂದ ಚೀಪ್ ಡ್ರೋನ್ಗಳು, $20,000-25,000 ತಯಾರಿಯಾಗೋ ಶಾಯಿ ಟೈಪ್ ಡ್ರೋನ್ಗಳು, ಆರ್ ಈವನ್ ಸ್ಮಾಲರ್ ಡ್ರೋನ್ಗಳು, ಅದಕ್ಕಿಂತ ಚಿಕ್ಕದಾದ ಡ್ರೋನ್ಗಳು, ಇವುಗಳು ಮತ್ತು ಅಂಡರ್ ವಾಟರ್ ಡ್ರೋನ್ಗಳು ಇವೆಲ್ಲ ಬಂದುಬಿಟ್ಟು ಯಾವ ಲೆವೆಲ್ಗೆ ಹೊಟ್ಟೋಗಿದೆ ಅಂದರೆ ಬಿಲಿಯನ್ಸ್ ಆಫ್ ಡಾಲರ್ಸ್ ವರ್ತಿರೋ ಈ ವಿಮಾನವಾಹಕ ನೌಕೆಗಳೇ ಹೆದರ್ಕೊಳ್ಳೋ ಮಟ್ಟಕ್ಕೆ ಬಂದು ಕೂತ್ಕೊಂಡಿದೆ ಈಗ ಎಲ್ಲ ಮಿಸೈಲ್ ದಾಳಿಗಳು, ಡ್ರೋನ್ ದಾಳಿಯಿಂದಾಗಿ. ಹಾಗಾಗಿ ಇಲ್ಲೂ ಕೂಡ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಈ ನೌಕೆ ಅಂತ ನಾನು ಅಂದಿಲ್ಲ. ಈ ಮಧ್ಯೆ ಯಾಕಂದರೆ ಭಾಳ ಹಿಂದೆ ನಮ್ಮ ಪಾಕಿಸ್ತಾನ ನಮ್ಮ ಯುದ್ಧದಲ್ಲಿ 65 71 ಒಂದು ವಾರಲ್ಲಿ ಐ ಥಿಂಕ್ ನಿಕ್ಸನ್ ಇರಬೇಕು ಅಂತ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ನಮಗೊಂದು ವಾರ್ನಿಂಗ್ ಕೊಟ್ಟಿದ್ದರು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿಗೆ. ಹೆಚ್ಚಿಗೆ ಮಾತಾಡಿದ್ರೆ ನಾನು ಐಮ್ ಸೆಂಡಿಂಗ್ ದಿ ಅಮೆರಿಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬಿ ಕೇರ್ಫುಲ್ ಅಂತ ಕಳಿಸಿದ್ರು. ಅಫ್ಕೋರ್ಸ್ ನಾವು ಹೆದರಲಿಲ್ಲ, ನಾವು ಯುದ್ಧವನ್ನು ಮುಂದುವರಿಸಿದ್ವಿ, ಅದು ಏನಾಗಬೇಕೋ ಅದು ಆಯಿತು, ಅದು ಪ್ರಶ್ನೆ ಬೇರೆ. ಅಂದರೆ ಆಗ್ಲಿಗೂ ಈಗಲಿಗೂ ಯುದ್ಧಗಳು ನಡೆಯುವ ರೀತಿಯೇ ಹೇಗಾಗಿ ಹೋಗಿದೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. $20,000-25,000 $30,000-35,000 ತಯಾರಿ ಮಾಡ್ಕೊಳ್ಬೋದಾದ ಶಾಹಿದ್ ಡ್ರೋನ್ಗಳಲ್ಲಿ ಸಾವಿರ ಸಂಖ್ಯೆಗಳಲ್ಲಿ ಒಳ್ಳೆ ಜೇನ್ ನೊಣ ಬಂದಂಗೆ, ಅಥವಾ 2 ಮಿಲಿಯನ್ 3 ಮಿಲಿಯನ್ ಆಗೋವಂಥ ಪ್ಯಾಟ್ರಿಯಟ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಿಲ್ಲ ಒಂದೊಂದಕ್ಕೆ. ಹಾಗಾಗಿ ಯುದ್ಧ ಹೇಗಾಗೋಗಿದೆ ಅಂತಂದರೆ ಬಹುಶಃ ಇರಾನಿನ ಈ ಯುದ್ಧ ಮತ್ತು ಇತರೆ ಕೆಲವು ಯುದ್ಧಗಳಿಗೆ ಏನು ನಡೆದಿದೆ, ಯುಕ್ರೇನಲ್ಲಿ ನಡೆದಿರೋ ಯುದ್ಧ, ಇವೆಲ್ಲ ನೋಡಿದ್ರೆ ಮುಂದೆ ಯುದ್ಧವನ್ನು ಬಹಳ ಚೀಪಾಗಿ ನಡೆಸ್ತಾರೆ ಎಲ್ಲರೂ. ಆಮೇಲೆ ಯಾರು ಬೇಕಾದರೂ ಆ ಚೀಪ್ ಯುದ್ಧವನ್ನು ದೀರ್ಘಕಾಲ ನಡೆಸ್ಬೋದು, ಸಸ್ಟೈನ್ ಮಾಡ್ಕೊಳ್ಳೋ ತಾಕತ್ತಿದ್ರೆ ಅವ್ರಿಗೆ ಅಂತ ಕಾಣುತ್ತೆ. ಇರಾನ್ ಡ್ರೋನ್ ದಾಳಿಗೆ ಒಮನ್ನಲ್ಲಿ 2 ಬಲಿಯಾಗಿದ್ದಾರೆ. ಇದಕ್ಕೆ ಇರಾನ್ ರಕ್ಷಣಾ ಸಚಿವ ಮೆರವಣಿಗೆ ಇರಾನ್ನಲ್ಲಿ ಇವತ್ತು ಶುಕ್ರವಾರ ಪ್ಲಸ್ ಅವ್ರದ್ದು ಕುಟ್ಸ್ ಮೆರವಣಿಗೆ ಅಂತ ಮಾಡ್ತಾರೆ, ವಾರ್ಷಿಕವಾಗಿ ಮಾಡ್ತಾರೆ. ಮತ್ತು ಆ ಮೆರವಣಿಗೆ ರಂಜಾನ್ ಅವಧಿಯಲ್ಲಿ ನಡೆಯುತ್ತೆ. ಅದು ಮೆರವಣಿಗೆ ಅದು ಅವರ ದೇಶವ್ಯಾಪಿ ನಗರ ಪಟ್ಟಣಗಳಲ್ಲೆಲ್ಲ ನಡೆಯುತ್ತೆ. ಅದು ಇವತ್ತು ತೆಹರಾನ್ನಲ್ಲಿ ನಡೀತಾ ಇದ್ದಂತಹ ಮೆರವಣಿಗೆ ಬಳಿ ಒಂದು ಸ್ಫೋಟ ಆಗಿ ಒಬ್ಬರು ಸತ್ತಿದ್ದಾರೆ. ಅದಕ್ಕೆ ಲಾರಿ ಜಾನಿ ಅಲ್ಲಿಯ ರಕ್ಷಣಾ ಸಚಿವ ಕಿಡಿಕಾರಿದ್ದು ತಿಂಗಳ ಕೊನೆ ಶುಕ್ರವಾರ ಲಾಸ್ಟ್ ರಂಜಾನ್ಗೆ ನಡೆಯುವ ಈ ಮೆರವಣಿಗೆ ಮೇಲೆ ದಾಳಿ ಮಾಡೋರು ಕೆಳಮಟ್ಟಕ್ಕೆ ಇಳಿದಿರೋದು ಖಂಡನೀಯ. ಅಂದರೆ ಈ ಥರದ ಮಾರಲ್ ಸ್ಟ್ಯಾಂಡನ್ನು ತಗೊಳ್ಳೋದು ಪುಕ್ಕಟ್ಟೆ, ಭಾಳ ಸುಲಭ. ನೀವು ಮಾಡ್ತಿರೋದು ಹಲ್ಕಟ್ ಕೆಲಸ ಇನ್ನೊಂದು ದೇಶದಲ್ಲಿ. ದುಬೈ ನಿಮಗೇನೂ ಮಾಡಿರಲಿಲ್ಲ, ಕುವೈಟ್ ನಿಮಗೇನೂ ಮಾಡಿರಲಿಲ್ಲ, ಸೌದಿ ಅರೇಬಿಯಾ ಜೊತೆ ಜಗಳ ಇದ್ದರೂ ಈ ವಿಚಾರದಲ್ಲಿ ಅವರೇನು ನಿಮಗೆ ಮಾಡಿರಲಿಲ್ಲ.
ಕತಾರ್ ಏನೂ ಮಾಡಿರಲಿಲ್ಲ. ಒಮಾನ್ ನಿಮ್ಮ ಮಾತುಕತೆಗೆ ಜಾಗ ಕೊಟ್ಟಿದ್ದ ದೇಶ. ಅಲ್ಲಿ ಅಮೆರಿಕದ ಸೇನಾ ನೆಲೆಗಳು ಅಥವಾ ಅಮೆರಿಕದ ಆಸ್ತಿಗಳ ಮೇಲೆ ದಾಳಿ ಮಾಡಿದ್ದಿದ್ರೆ ಇರಾನ್ನು ಒಪ್ಕೋಬೋದಾಗಿತ್ತು. ಕಂಡ ಮನೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ, ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿಬಿಟ್ಟು ಮಜಾ ತಗೊಂಡು ಪ್ರಪಂಚನ ಆ ಮೂಲಕ ಹೆದರಿಸಿ ಇಲ್ಲಿ ಮಾತ್ರ ದಾಳಿ ಮಾಡೋ ಕೀಳು ಮಟ್ಟ ಅಂತ, ನಿಮ್ದು ಯಾವ ಮಟ್ಟ ಅಂತ ಯಾವನಾರು ಕೇಳಬೇಕು. ಕೇಳೋ ಸ್ಟೇಜಲ್ಲಿ ಇಲ್ಲ ಯಾರೂ. ಬಿಕಾಸ್ ಪರ್ಸೆಪ್ಷನ್ ಆಫ್ ದಿಸ್ ವಾರ್ ಬೈ ಮೀಡಿಯಾ ನನ್ನ ಲೆಕ್ಕಾಚಾರದಲ್ಲಿ ಈಸ್ ಟಿಲ್ಟಿಂಗ್ ಟುವರ್ಡ್ಸ್ ಇರಾನ್. ವೇರ್ಯಾಸ್ ಇರಾನ್ನಲ್ಲಿ ಏನಾಗ್ತಾ ಇದೆ ನಾಶ ಅನ್ನೋದು ಪ್ರೊಜೆಕ್ಟೇ ಆಗ್ತಾ ಇಲ್ಲ ನನ್ನ ಪ್ರಕಾರದಲ್ಲಿ. ನನ್ನ ಪ್ರಕಾರ ಇರಾನ್ನಲ್ಲಿ ಒಳಗಡೆ ಆಗಿರುವಂತಹ ನಾಶದಿಂದ ಅವ್ರು ಚೇತರಿಸ್ಕೋಬೇಕು ಅಂತಂದರೆ, ಆಯಿಲ್ ವ್ಯಾಪಾರ ಇಲ್ಲದೆ ಏನಾದ್ರು ಚೇತರಿಸ್ಕೋಬೇಕು ಅಂದರೆ ಅವ್ರಿಗೆ 20 ವರ್ಷ ಬೇಕು ಅವ್ರಿಗೆ ನನ್ನ ಪ್ರಕಾರದಲ್ಲಿ. ಅಷ್ಟು ನಾಶ ಆಗೋಗಿದೆ ಅವ್ರದ್ದೆಲ್ಲ ಅದು. ಬಟ್ ಏನಿಯೋ ಇವ್ರಿಗೆ ಮಾತ್ರ ಕೀಳು ಮಟ್ಟ, ಬೇರೆಯವ್ರಿಗೆ ಕೀಳು ಮಟ್ಟ ಇಲ್ಲ. ಇವ್ರು ಮಾಡಿದ್ರೆ ಕೀಳು ಮಟ್ಟ ಇಲ್ಲ, ಬೇರೆಯವ್ರು ಮಾಡಿದ್ರೆ ಕೀಳು ಮಟ್ಟ. ಇದು ಯಾವಾಗಲೂ ಟಿಪಿಕಲ್ ಈ ಗೋಳಾಡೋ ಕೆಲವು ಜನರದ್ದು ಇದು. ನೀವು ಕೆಲವು ಪಂಗಡಗಳನ್ನು, ಗುಂಪುಗಳನ್ನು ನೋಡಿ, ಆಕ್ಸಿಡೆಂಟ್ ಆದರೆ ಅವರೇ ಬಂದ್ಬಿಟ್ಟು ಹೊಡೆದು ಅವನನ್ನು ಹೇಳ್ಕೊಂಡು ಹೋಗಿ ಪರಾರಿ ಆಗ್ಬಿಡ್ತಾರೆಲ್ಲ. ಕೈಗೆ ಸಿಕ್ಕಲ್ಲ ನಿಮ್ಗವರು. ಆಮೇಲೆ ಬೇರೆ ನಾನು ನೋಡ್ಕೋತೀವಿ, ಬಿಡಿ ಅವನನ್ನು, ಬಿಡಿ ನಾವು ನೋಡ್ಕೋತೀವಿ ಅವ್ನಿಗೆ ಅಂತ ಬಿಟ್ಟು ಅವ್ನು ಹೇಳ್ಕೊಂಡು ಹೋಗ್ಬಿಡೋದು. ಅವ್ನು ಇದ್ದಿರ್ತಾನೆ ಏನಂತಾರ. ಆಮೇಲೆ ತಮಗೇನಾರು ಆಗ್ಬಿಟ್ರೆ ಮಾತ್ರ ಏನು ಊರ್ನೆಲ್ಲ ಸೇರ್ಸ್ಕೊಂಡು ಬಡ್ದಾಕ್ಬಿಡ್ತಾರೆ ಕಂಡುಕೊಂಡವ್ರನ್ನೆಲ್ಲ ಬೇಕಾರೆ. ಇದು ಟಿಪಿಕಲ್ ಬಿಹೇವಿಯರ್, ಇದು ಜೀನ್ ಅದು ನನ್ನ ಪ್ರಕಾರದಲ್ಲಿ. ಹಾಗಾಗಿ ಇರಾನ್ನ ಈ ಮಾತುಗಳಿಗೆ ಬೆಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಟ್ರಂಪ್ ಇಸ್ ನಾಟ್ ಎ ಗುಡ್ ಪ್ರೆಸಿಡೆಂಟ್, ಎಲ್ಲರಿಗೂ ಗೊತ್ತದು. ಅಮೇರಿಕಾ ಹೋಗುತ್ತಿರುವ ದಾರಿ ಸರಿ ಇಲ್ಲ ಅಂತ ಎಲ್ಲವನಿಗೂ ಗೊತ್ತು. ಬಟ್ ಇರಾನ್ ಮಾಡಿದ್ದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಸೇ. ಬಿಕಾಸ್ ಇರಾನ್ ಕೈಗೆ ಏನಾದರೂ ನ್ಯೂಕ್ಲಿಯರ್ ವೆಪನ್ ಸಿಕ್ಕಿದ್ದರೆ ಅಥವಾ ಸಿಕ್ಕರೆ ನನ್ನ ಪ್ರಕಾರ ಮಿಡ್ಲ್ ಈಸ್ಟ್ ಚಿತ್ರಣನೇ ಬದಲಾಗತ್ತೆ ಮತ್ತು ಯಾರಿಗೆ ಬೇಕಾದರೂ ಅದರ ಲಾಭ ದಕ್ಕತ್ತೆ, ಇನ್ಕ್ಲೂಡಿಂಗ್ ಭಾರತದ ವಿರುದ್ಧ. ಎಸ್, ಇರಾನ್ ಶರಣಾಗತಿಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ. G7 ನಾಯಕರ ಸಭೆಯಲ್ಲಿ ಟ್ರಂಪ್ ಮಾತನಾಡಿ, ನಮ್ಮ ದಾಳಿಗೆ ಇರಾನ್ ಪತ್ರಗುಟ್ಟು ಹೋಗಿದೆ, ಶರಣಾಗತಿಯನ್ನು ಬಯಸ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲೂ ಕೂಡ ಅವರು ಹೇಳ್ಕೊಂಡ್ರು, ಇರಾನ್ನ ಭಯೋತ್ಪಾದಕ ಆಡಳಿತವನ್ನು ಸರ್ವನಾಶ ಮಾಡಿದ್ದೀವಿ, ಇರಾನ್ನ ಕ್ಷಿಪಣಿ ಡ್ರೋನ್ಗಳು ಎಲ್ಲವೂ ಧ್ವಂಸವಾಗಿವೆ, ಅವರ ನಾಯಕರನ್ನು ಭೂಮಿಯಿಂದ ಮೇಲೆ ಕಳಿಸಲಾಗಿದೆ, 47 ವರ್ಷಗಳಿಂದ ಪ್ರಪಂಚದಾದ್ಯಂತ ಅಮಾಯಕರನ್ನ ಕೊಲ್ತಾ ಇದ್ದಾರೆ, ಈಗ ನಾನು ಅಮೆರಿಕದ 47ನೇ ಅಧ್ಯಕ್ಷನಾಗಿ ಅವರನ್ನ ಕೊಲ್ತಾ ಇದ್ದೀನಿ, ಹಾಗೆ ಮಾಡುವುದು ಎಷ್ಟು ದೊಡ್ಡ ಗೌರವ ಅಂತ ತಮ್ಮನ್ನು ತಾವು ಹೊಗಳ್ಕೊಂಡ್ರು. ಈ ಮಧ್ಯೆ ಗಾಲೆ ಬಳಿ ಅಮೆರಿಕದ ಜಲಂತರ್ಗಾಮಿ ದಾಳಿಗೆ ಬಲಿಯಾಗಿದ್ದಂತಹ ಅರಿಸ್ ದೇನಾ ನೌಕೆಯಲ್ಲಿದ್ದ 45 ಮೃತರ ದೇಹಗಳನ್ನು ಶ್ರೀಲಂಕಾ ಇರಾನ್ಗೆ ಹಸ್ತಾಂತರ ಮಾಡಿದೆ. ಇರಾನ್ ಹೇಳುತ್ತೆ, ಇದರ ಜೊತೆಗೆ ನಮ್ದೇನಾದ್ರೂ ಇಂಧನ ನಿಕ್ಷೇಪಗಳು, ಬಂದರುಗಳ ಮೇಲೆ ದಾಳಿ ಆದರೆ ನಾವು ಕೊಲ್ಲಿ ಪ್ರದೇಶದ ತೈಲ, ಅನಿಲದ ಪ್ರತಿ ಎಲ್ಲದಕ್ಕೂ ಬೆಂಕಿ ಹಾಕ್ಬಿಡ್ತೀವಿ. ನೀವು ಹಾಕಬಹುದು. ಕತಾರ್ನಲ್ಲಿ ಏನು ಮಾಡಿತ್ತು ನಿಮಗೆ? ಕತಾರ್ ಇರಾನ್ಗೆ ಏನು ಮಾಡಿರಲಿಲ್ವಲ್ಲ. ಅವರೇನು ಈ ಯುದ್ಧ ಸ್ಟಾರ್ಟ್ ಮಾಡಲಿಲ್ವಲ್ಲ ಕತಾರ್ನವರು. ಅವರೇನು ಅಮೆರಿಕಕ್ಕೆ ಹೇಳಲಿಲ್ವಲ್ಲ ಯುದ್ಧ ಮಾಡಿ ಇರಾನನ್ನು ಬಡ್ದಾಕ್ಬಿಡಿ ಅಂತ. ಓಕೆ, ಅವ್ರದ್ದು ತೈಲ ನಿಕ್ಷೇಪ, ತೈಲಕ್ಕೆ ನೀವು ಹೊಡಿಬೋದು. ಅರಾಮ್ಕೋ ತೈಲ ಸಂಗ್ರಹಗಾರ ಮತ್ತು ರಿಫೈನರಿ ಮೇಲೆ ಸೌದಿ ಅರೇಬಿಯಾನಲ್ಲಿ ಇವ್ರು ಹೊಡಿಬೋದು, ಇವ್ರದಕ್ಕೆ ಹೊಡಿಬಾರ್ದಂತೆ. ಇದು ಟಿಪಿಕಲ್ ರೌಡಿ ಆಟ ಇದು. ಸೇಮ್ ಲೈಕ್ ಅಮೆರಿಕ ತಾನು ಹೇಳಿದಾಗ ಬೇರೆ ದೇಶಗಳು ಇನ್ನೊಂದು ದೇಶದಿಂದ ಆಯಿಲನ್ನು ಖರೀದಿ ಮಾಡಬೇಕಂತೆ, ಇಲ್ಲಿದ್ದ ಖರೀದಿ ಮಾಡಬಾರ್ದಂತೆ. ಇವ್ರ ಅಪ್ಪನ ಮನೆ ಆಸ್ತಿ ಇನ್ನು ಬೇರೆ ದೇಶಗಳ ಜೀತಗಳು ಎಲ್ಲರೂ. ಎ ಡೇ ವಿಲ್ ಕಮ್ ವೆನ್ ವರ್ಲ್ಡ್ ವಿಲ್ ಹಿಟ್ ಬ್ಯಾಕ್ ಎಟ್ ಅಮೆರಿಕಾ ವಿತ್ ಸಚ್ ಫೋರ್ಸ್ ಅಂದರೆ ಅಮೆರಿಕನ್ಸ್ ಪತ್ರಗುಟ್ತಾರೆ, ನೋಡ್ತಾ ಇರಿಬೇಕಾರೆ. ಆ ಕಾಲ ಹೊರಟೋಗಿದೆ ಅನ್ನೋದು ಅವ್ರಿಗೆ ಇನ್ನೂ ಅರಿವಿಗೆ ಬಂದಿಲ್ಲ. ಅವ್ರಿಗೆ ಇರಾನ್ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿರುವ ನಿರ್ಧಾರ ಅಮೆರಿಕ ಮತ್ತು ಇಸ್ರೇಲ್ ನಿರ್ಧಾರ. ಇದು ಬೇರೆಯವ್ರ ನಿರ್ಧಾರ ಅಲ್ಲ. ಇದು ಈ ಯುದ್ಧದ ಉದ್ದೇಶ ಏನು? ಪ್ರಕಟಿತ ಆರಂಭಿಕ ಉದ್ದೇಶ ರಿಜೀಮ್ ಚೇಂಜು, ಅಂದರೆ ಇರಾನ್ನಲ್ಲಿ ಆಡಳಿತವನ್ನು ಬದಲಾಯಿಸುವುದು, ಅಲ್ಲಿರುವ ಮತಾಂಧರನ್ನ ಕಿತ್ತು ಬಿಸಾಕಿ ಡೆಮೊಕ್ರೆಟಿಕ್ ಸರ್ಕಾರವನ್ನು ಅಲ್ಲಿಗೆ ಜಾರಿಗೆ ತರಬೇಕು ಅಂತ. ಇವತ್ತಲ್ಲಿ ಜನ ಎದ್ದು ಬರ್ತಾ ಇರೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. 3 ತಿಂಗಳ ಹಿಂದೆ ಇರಾನ್ ಹೊತ್ತಿ ಉರಿತಾ ಇತ್ತು ಪ್ರಜಾಪ್ರಭುತ್ವಕ್ಕೋಸ್ಕರ ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ. ಇವತ್ತಲ್ಲಿ ಯಾರೂ ಬರ್ತಾ ಇರೋ ಲಕ್ಷಣ ಕಾಣಿಸ್ತಾ ಇಲ್ಲ ಯಾರಿಗೂ. ಸೊ ನಿಮ್ಮ ಪ್ರಕಟಿತ ಉದ್ದೇಶನೇ ವಿಫಲವಾಗೋಗಿದೆ. ಸೊ ಈಗ ಏನಾಗುತ್ತೆ, ಇರಾನ್ನಲ್ಲಿ ನಾಶ ಆಗತ್ತೆ, ಆಗೋಗಿದೆ ನನ್ನ ಪ್ರಕಾರ ನಾಶ. ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಪೆಂಟಗಾನ್ನಲ್ಲಿ ಸುಮಾರು 8ರಿಂದ 12,000 ಟಾರ್ಗೆಟ್ಗಳಿಗೆ ಹೊಡೆದಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್. ದೀಸ್ ಆರ್ ಆಲ್ ನಾಟ್ ಆರ್ಡಿನರಿ ಬಾಂಬ್ಸು. ಯಾರೂ ಹೋಗ್ಬಿಟ್ಟು ಕುದುರೆ ಪಟಾಕಿ ಹೊಡೆದ್ಬಿಟ್ಟು ಬರಲ್ಲ ಅಲ್ಲೆಲ್ಲ. ಈ ಥರದ ಯುದ್ಧಗಳಲ್ಲಿ ಮಾಡಿದಾಗ ಹೊಡೆದ್ರೆ ಸರ್ಸರಿಯಾಗಿ ಹೊಡೆಯುತ್ತೆ. ಫಾರ್ ಎಕ್ಸಾಂಪಲ್
ಲೆಬನಾನ್ನಲ್ಲೆಲ್ಲೋ ಒಂದು ಕಡೆ ಒಂದು ಬಾಂಬನ್ನು ಹಾಕಿದ್ದಾರೆ. ಮೊನ್ನೆ ಇಸ್ರೇಲ್ನವರು ನಿನ್ನೆ ಹಾಕಿರಬೇಕು. ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಹತ್ರ ಬಿದ್ದಿದೆ. ಅದು ಡಮ್ ಅಂತ ಬಿದ್ದಾಗ ಜನ ಉಳ್ಕೊಂಡವರು, ಭಾಳ ಜನ ಸತ್ತೋಗಿದ್ದಾರೆ. ಉಳ್ಕೊಂಡವರು ತಪ್ಪಿಸ್ಕೊಳ್ಳೋಕ್ಕೆ ಮತ್ತು ಉಳಿದವ್ರನ್ನ ಬಚಾವ್ ಮಾಡಲಿಕ್ಕೆ ಮತ್ತು ಹೊರಗಡೆಯಿಂದ ಸಿಬ್ಬಂದಿ ಒಳಕ್ಕೆ ಬಂದಿದೆ, ಅವ್ರನ್ನ ಬಚಾವ್ ಮಾಡೋಣ, ಗೆಳದು ಮಾಡಿ ಏನೋ ಮಾಡೋಣ. 20 ನಿಮಿಷ ಆದಮೇಲೆ ಸೆಕೆಂಡ್ ಎಕ್ಸ್ಪ್ಲೋಷನ್ ಆಗಿದೆ, ಸೇಮ್ ಬಾಂಬ್. ಸೊ ದೇರ್ ಆರ್ ವೆರೈಟಿ ಆಫ್ ಬಾಂಬ್. ಅದರಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ, ಇನ್ಕ್ಲೂಡಿಂಗ್ ಸಹಾಯಕ್ಕೆ ಬಂದವರು ಸೇರಿ. ಹಾಗೆ ಇದರ ವೆರೈಟಿ ಆಫ್ ವೆಪನ್ಸನ್ನು ಯೂಸ್ ಮಾಡ್ತಾ ಹೋಗ್ತಿದ್ದಾರೆ ಎಲ್ಲರೂ, ಒಬ್ಬರ ಮೇಲೆ ಒಬ್ಬರು. ಥರ್ಡ್ ಸಿಸ್ಟಮ್ಸಿಂದ ಹಿಡಿದು ಪೇಟ್ರಿಯಟ್ ಆ್ಯಂಟಿ ಮಿಸೈಲ್ಸ್ವರೆಗೂ ಬಂದು, ಹೈಮರ್ನಿಂದ ಹಿಡಿದು ಟಾಮಹ್ಯಾಕ್ ಮಿಸೈಲ್ಸ್ವರೆಗೂ ಎಲ್ಲವನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಕ್ಲಸ್ಟರ್ ಅಮ್ಯುನಿಷನ್ನ ಇರಾನೇ ಯೂಸ್ ಮಾಡ್ತಾ ಇದೆ ಅಂತಂದರೆ ಇನ್ನು ಅಮೆರಿಕ ಯೂಸ್ ಮಾಡಿದೆ ಯಾಕೆ ಸುಮ್ಮನೆ ಇರುತ್ತೆ? ಕ್ಲಸ್ಟರ್ ಅಮ್ಯುನಿಷನ್ ಅಂದರೆ ಒಂದು ಬಾಂಬ್ ಹೋಗಿ ಡಮ್ ಅಂದು ನೂರಾರು ಬಾಂಬ್ಗಳ ರೀತಿಯಾದ ರೂಪವನ್ನು ಪಡೆದು ಬೀಳುವಂಥದ್ದು ಇನ್ ಎ ಲಾರ್ಜ್ ಏರಿಯಾನಲ್ಲಿ. ಹಾಗಾಗಿ ಈ ಯುದ್ಧ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಬಟ್ ಟ್ರಂಪ್ ಹೇಳ್ಕೋತಾ ಇದ್ದಾರೆ G7 ದೇಶಗಳ ಲೀಡರ್ಗಳ ಜೊತೆ ಇವತ್ತು ಫೋನಲ್ಲಿ ಮಾತಾಡಿದಾಗ, ಇರಾನ್ ಸರೆಂಡರ್ ಆಗೋದು ಬಂದಿದೆ ನಮ್ಮ ಹತ್ರ ಅಂತ. ಡೌಟ್ ಇದ್ದಂಗಿದೆ ಅದು ನೋಡಿದ್ರೆ. ಯಾಕಂದರೆ ಇರಾನು ಚೀಪ್ ಮತ್ತು ಲಾಂಗ್ ಡ್ರಾನ್ ಅಂದರೆ ದೀರ್ಘಕಾಲದ ಯುದ್ಧವನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇತ್ತ ಯುರೋಪಿಯನ್ ಯೂನಿಯನ್ ಆಕ್ಷೇಪ ಎತ್ತುತ್ತಾ ಇದೆ, ನೀನು ನಮ್ಮನ್ನು ಕೇಳಲೂ ಇಲ್ಲ ಅಂತ. ಕೇಳಿದ್ರೆ ಎಲ್ಲರೂ ಸೇರ್ಕೊಂಡು ಹೊಡಿಬೋದಾಗಿತ್ತು ಇರಾನಿಗೆ ಬೇಕಿದ್ದಿದ್ರೆ, ಅದು ನ್ಯೂಕ್ಲಿಯರ್ ವೆಪನ್. ಯಾಕಂದರೆ ಅವರು ಎಲ್ಲ ಎಗೇನೆಸ್ಟ್ ಇದ್ದಾರೆ ಇರಾನ್ ಪರಮಾಣುಸ್ತ್ರವನ್ನು ಹೊಂದುವ ವಿಚಾರದಲ್ಲಿ. ಹಾಗಾಗಿ ಎಲ್ಲರೂ ಸೇರ್ಕೋಬೋದಾಗಿತ್ತು, ಈಗ ಯಾರೂ ಸೇರ್ತಾ ಇಲ್ಲ. ಈಗ ಇಟಲಿ ಆ್ಯಂಡ್ ಫ್ರಾನ್ಸ್, ಇವತ್ತು ಫ್ರಾನ್ಸಿನ ಒಬ್ಬ ಸೈನಿಕ ಬೇರೆ ಸತ್ತಿದ್ದಾನೆ ಇರಾನ್ ದಾಳಿನಲ್ಲಿ. ಇಟಾಲಿಯನ್ ಬೇಸಲ್ಲಿ, ಕುರ್ಡಿಸ್ತಾನಲ್ಲಿ ಇಟಾಲಿಯನ್ ಬೇಸ್ ಇದೆ, ವಿಚ್ ಈಸ್ ಪಾರ್ಟ್ ಆಫ್ ದಿ ಇರಾಕಲ್ಲಿ. ಆ್ಯಕ್ಚುಲಿ ಆ ಭಾಗದಲ್ಲಿ ಒಂದು ಇಟಾಲಿಯನ್ ಬೇಸ್ ಮೇಲೆ ದಾಳಿ ನಡೆದಿದೆ. ಅದರಲ್ಲಿ ಒಬ್ಬ ಇಟಾಲಿಯನ್ನು ಏನೋ ಮೃತಪಟ್ಟಿದ್ದಾರೆ, ಇಲ್ಲ ಮೃತಪಟ್ಟ ಡ್ಯಾಮೇಜ್ ಆಗಿದೆ ಸಿಕ್ಕಾಪಟ್ಟೆ. ಸೊ ದೇ ಆರ್ ನೆಗೋಷಿಯೇಟಿಂಗ್ ವಿತ್ ಇರಾನ್, ನಮ್ಮ ಹಡಗುಗಳನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಇದೆ. ಹೀಗಾಗಿ ಎಲ್ಲ ಅವ್ರವ್ರದ್ದು ಮಾಡ್ಕೋತಾ ಕೂತಿದ್ದಾರೆ. ಎಸ್, ಇರಾನ್ನ ಹಾರ್ಮುಜ್ ಜಲಸಂಧಿನಲ್ಲಿ ಈಗ 700 ಹಡಗುಗಳು ಸಿಕ್ಕಾಕೊಂಡು ಟ್ರಾಫಿಕ್ ಜಾಮ್ ಆದಂಗೆ ಆಗಿತ್ತು. ಇಂಥ ಸನ್ನಿವೇಶದಲ್ಲಿ ಭಾರತದ ಒಂದು ಹಡಗು ನಿನ್ನೆ ಸುರಕ್ಷಿತವಾಗಿ ಬಂದಿತ್ತು. ಅದನ್ನು ಬಹುಜನ ಭಾರತೀಯ ಮಾಧ್ಯಮದಲ್ಲಿ ಅದು ಮೋದಿ ಗೆದ್ದಿದ್ದು ವಿಕ್ಟ್ರಿ, ವಿಜಯ ಅಂದ್ರೆ ನನ್ನ ಪ್ರಕಾರ ಅಲ್ಲ. ಅದು ತನ್ನ ಪಾಡಿಗೆ ತಾನು ಹೊರಟಿತ್ತು, ತಾನೇ ಬುದ್ಧಿವಂತಿಕೆಯಿಂದ ಅದು ಪಾರಾಗಿ ಬಂದಿದೆ. ಅದು ಹಾಗಲ್ಲ ಅಂತ ನನ್ನ ವಾದ. ನಂಗೆ ಗೊತ್ತಿಲ್ಲ ಅದು ಹೇಗೆ ಅಂತ. ಇನ್ನು 27 ಹಡಗುಗಳಿಗೆ ಅಲ್ಲಿ ತಗಲಾಕೊಂಡಿವೆ. ಈ ಹಡಗುಗಳ ಆಚೆ ಬಂದರೆ ನಮ್ಮ ರಾಯಭಾರ ವ್ಯವಹಾರಗಳು ಕೆಲಸ ಮಾಡಿವೆ, ಫಲಪ್ರದವಾಗಿದೆ ಅಂತ ಕರೀಬೋದು. ಸೆಂಟ್ ಹೊಡ್ಕೊಂಡು ಓಡಾಡೋ ಗಿರಾಕಿಗಳು ಏನಾದ್ರು ಸ್ವಲ್ಪನಾದ್ರು ಕೆಲಸ ಮಾಡಿದ್ದಾರೆ ಅಂತ ಅನ್ಕೋಬೋದು ನಾವು. ಗೊತ್ತಿಲ್ಲ, ಅನ್ಕೋತೀವೋ ಇಲ್ವೋ. 2ನೇ ಹಡಗು ಇವತ್ತು ಒಂದು ಬಂದಿದೆ, ವಿಚ್ ಇಸ್ ರೀಚ್ಡ್, ಕಾರವಾರ ರೀಚ್ ಆಗಿದೆ. ಅದು UAE ಇಂದ ಬಂದಿರೋವಂಥದ್ದು. ಬಿಟಮಿನ್ ಅಂತ ತೊಗೊಂಬಂದಿದೆ. ಬಿಟಮಿನ್ ಈಸ್ ನಮ್ಮ ಡಾಂಬರ್, ರಸ್ತೆ ಹಾಕೋಕ್ಕೆ ಕಚ್ಚಾ ಪದಾರ್ಥ. ಅದು ಬಿಟಮಿನ್ ಅಂತ ತೊಗೊಂಡು ಬಂದಿದೆ. ಹಾಗಾಗಿ ಅದೊಂದು ಸ್ವಲ್ಪ 2ನೇ ಹಡಗದು ನಮಗೆ ಬಂದು ಸೇರಿಕೊಂಡಿರೋಂಥದ್ದು. ಈ ಮಧ್ಯೆ ಪ್ರಧಾನಮಂತ್ರಿಗಳು ಇರಾನ್ ಅಧ್ಯಕ್ಷರ ಜೊತೆ ಮಾತಾಡಿದಾರಂತೆ, ನಮ್ಮ ಹಡಗುಗಳನ್ನೆಲ್ಲ ಬಿಡಿಸ್ಕೊಳ್ಳೋಕ್ಕೆ ಅಂತ. ಬಿಟ್ಟ ಮೇಲೆ ಮಾತಾಡೋಣ, ಸಕ್ಸಸ್ಸಾ ಫೇಲ್ಯೂರಾ. ಇನ್ನು ರಾಜ್ಯದಲ್ಲಿ ಹಾರ್ಮುಜಲ್ಲಿ ಅಂತಾರಾಷ್ಟ್ರೀಯ ದತ್ತಾಂಶದ ಪ್ರಕಾರ ಸುಮಾರು 120ರಿಂದ 150 ಹಡಗುಗಳು ಪಾಸ್ ಆಗಬೇಕು. ಹೀಗೆ ಯು ಆರ್ ಸೇಯಿಂಗ್ ಇಟ್, ಅದನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ 50ರಿಂದ 60 ಶಿಪ್ಗಳು ಅಂದರೆ ಹಡಗುಗಳು ಟ್ಯಾಂಕರ್ಗಳು ಅಂದರೆ ಇಟ್ ಮೇ ಬಿ ಕ್ಯಾರಿಯಿಂಗ್ ಎನಿಥಿಂಗ್. ಬಿಟಮಿನ್ ಕ್ಯಾರಿ ಮಾಡ್ತಿರ್ಬೋದು, ಪೆಟ್ರೋಲ್ ಮಾಡ್ತಿರ್ಬೋದು, ಅಥವಾ ಗ್ಯಾಸ್ LNG ಮಾಡ್ತಿರ್ಬೋದು, LPG, ವಾಟ್ ಎವರ್ ಇಟ್ ಈಸ್, ಅವೆಲ್ಲನೂ ಕ್ಯಾರಿ ಮಾಡ್ತಿರೋ ತೈಲೋತ್ಪನ್ನಗಳು ಅಂತ ಇಟ್ಕೊಳ್ಳೋಣ. 50ರಿಂದ 60. ಈಗ ನೀವು ಒಂದು ಬಂತು ಅಂತ ಸಂತೋಷ ಪಟ್ಕೋತಾ ಇದ್ರೆ ಇಂಡಿಯಾನಲ್ಲಿ, ನಿಮ್ಗೆ ಎಷ್ಟು ಬರಬೇಕು ಅಂತ ಲೆಕ್ಕ ಹಾಕ್ಕೊಳ್ಳಿ. ಅವಾಗ ನೀವು ಅಫ್ಕೋರ್ಸ್ ದೇರ್ ಇಸ್ ಎ LPG ಪ್ರೊಡಕ್ಷನ್ ಕೆಪಾಸಿಟಿ ಭಾರತದಲ್ಲಿ, ಅದಕ್ಕೆ ಶಕ್ತಿ ಇದೆ. ಒಂದು 25ರಿಂದ 30% ಅಷ್ಟು LPGನ ನಮ್ಮಲ್ಲೇ ತೆಗಿತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಬಚಾವಾಗ್ಬೋದೇನೋ. ಬಟ್ ಉಳಿದವ್ರಿಗೆ ಏನು ಕತೆ? ನೆನ್ನೆ ಹೇಳಿದೆ ಬಾಂಗ್ಲಾದೇಶದ ಹಣೆ ಬರಹ ಏನಾಗಿದೆ ಅಂತ. ಈಗ ನಮಗೋರ್ಗೂ ಪೈಪ್ಲೈನಲ್ಲಿ ಸಪ್ಲೈ ಕೊಡ್ತಾ ಇದ್ದಾರಂತೆ ಅಲ್ಪ ಸ್ವಲ್ಪ. ಮಾಲ್ಡೀವ್ಸ್ ಕೇಳಿದ್ದಾರೆ, ಶ್ರೀಲಂಕಾ ಇವತ್ತು ಅಫಿಷಿಯಲಿ ಕೇಳಿದ್ದಾರೆ, ನಮಗೆ ನೀವು ಫ್ಯೂಯಲ್ ಕೊಡದೆ ಇದ್ರೆ ನಮಗೆ ಬದುಕೋಕ್ಕಾಗಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೇಪಾಳ್ ಅಂತ ನೆರೆಯ ದೇಶದಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾರು ಯಾವಾಗ ಯಾರ ಜೊತೆ ಚೆನ್ನಾಗಿರ್ತಾರೋ ಗೊತ್ತಿಲ್ಲ ಈ ಕಾಲದಲ್ಲಿ.
ಅವ್ರಿಗೆ 100% ಸಪ್ಲೈ ಫ್ಯೂಯಲು ಇಂಡಿಯಾಯಿಂದ ಆಗಬೇಕು. ಟೆಕ್ನಿಕಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರಿಗೆ ಸಪ್ಲೈ ಮಾಡೋವಂಥದ್ದು. ಅವ್ರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತಂದರೆ ಅರ್ಧ ಸಿಲಿಂಡರ್ನ ತುಂಬಿ ಜನಕ್ಕೆ ಕೊಡ್ತಾ ಇದ್ದಾರಂತೆ. ಅಂದರೆ ಒಂದು ಸಿಲಿಂಡರ್ನ ನೀವು ಒಂದು ತಿಂಗಳು ಯೂಸ್ ಮಾಡೋದಾದರೆ ಅರ್ಧ ಸಿಲಿಂಡರ್ನಲ್ಲೇ ಒಂದು ತಿಂಗಳನ್ನು ತಳ್ಳಿ ಹೆಂಗಾದರೂ ಮಾಡಿಕೊಂಡು ಅಂತ. ಈ ನಮ್ಮ ದೇಶದಲ್ಲಿ ಅದನ್ನು ಮಾಡಿಲ್ಲ ಇನ್ನೂ ಪುಣ್ಯಕ್ಕೆ. ಹಾಗಾಗಿ ಭಾಳ ಮೋಸ್ಟ್ ಕಾಂಪ್ಲಿಕೇಟೆಡ್ ಸಿಚುಯೇಷನ್ಸ್ಗೆ ಇದು ಮೂವ್ ಆಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಒಂದು ಹಡಗು 2 ಹಡಗು ಬಂದ ತಕ್ಷಣ ಸಂಭ್ರಮಿಸ್ಕೊಂಡು ಅವರ ಮಾತುಕತೆಯಿಂದ ಸಕ್ಸಸ್, ಇವ್ರ ಮಾತುಕತೆಯಿಂದ ಸಕ್ಸಸ್ ಅಂತ ನೀವು ಬೊಬ್ಬೆ ಹೊಡೆದ್ರೆ ನಮ್ಮನ್ನು ನಾವು ಮಾರ್ಕೊಂಡಿರೋ ಗಿರಾಕಿಗಳ ಥರ ನಥಿಂಗ್ ವಿಲ್ ವರ್ಕ್. ಪ್ರಾಕ್ಟಿಕಲಿ ಇವೆಲ್ಲ ವರ್ಕ್ ಆಗಲ್ಲ. ನೀವು ಯಾರನ್ನು ಸಂತುಷ್ಟಗೊಳಿಸಲು ಅವ್ರನ್ನ ಹೊಗಳ್ಕೊಂಡು ಕೂತ್ಕೋಬೋದು ಅಷ್ಟೇ, ಅದು ಪ್ರಾಕ್ಟಿಕಲ್ ಅಲ್ಲ. ಅದು ಕೇಂದ್ರ ಸರ್ಕಾರ ಅಭಾವವೇ ಇಲ್ಲ ಅಂತಂದ್ಬಿಟ್ಟು ಬುರುಡೆ ಬಿಟ್ಬಿಟ್ರೆ ಆಗಲ್ಲ. ನಿಂತ್ಕೊಂಡ್ಬಿಟ್ಟು ಅವ್ನು ಯಾವನ ಫುಟ್ಪಾತಲ್ಲಿ ನಿಂತ್ಕೊಂಡ್ರೋ ಈಡಿಯಟ್ ಅವನು. ಅಭಾವನೇ ಇಲ್ಲ ಅಂದರೆ, ಅಭಾವ ಇಲ್ದಿದ್ರೆ ಜನ ಏನು ಕತ್ತೆ ಕಾಯಕ್ಕೆ ರೋಡಕ್ಕೆ ಬರ್ತಿದ್ರ ಅಂತ ಯಾವನಾರು ಕೇಳಬೇಕು. ಬೇರೆ ಬೇರೆ ಕಡೆಯಿಂದ ತಗೊಳ್ತಾ ಇದೀವಿ, ಅಂಥ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ರೆ ಆಗಲ್ಲ. ಗ್ರೌಂಡಲ್ಲಿ ತೋರಿಸ್ಬೇಕು. ನೀನು ಬುರುಡೆ ಬಿಟ್ಬಿಟ್ರೆ ಆಗಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟು. ಐ ವಿಲ್ ಟೆಲ್ ಯು ವೈ. ಇಂಟರ್ನ್ಯಾಷನಲ್ ಎನರ್ಜಿ ಅಸೋಸಿಯೇಷನ್ IEA ಫಸ್ಟ್ ಟೈಮ್ ತನ್ನ ಚರಿತ್ರೆಯಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ಸನ್ನು, ಅಂದರೆ ಕಷ್ಟ ಕಾಲದಲ್ಲಿ ಬಂದಾಗ ಬಳಕೆ ಮಾಡೋಣಪ್ಪ ಅಂತ ಕೂಡಿಟ್ಟಿರುವ ತೈಲವನ್ನು, ನೀವು ಮನೆಯಲ್ಲಿ ಚಿನ್ನ ಇಟ್ಕೊಂಡಂಗೋ ಅಥವಾ ಒಂದು 10,000 ರೂಪಾಯಿ ಕ್ಯಾಶನ್ನು ಇಟ್ಕೊಂಡಂಗೋ ಕಷ್ಟ ಕಾಲಕ್ಕೆ ಇರಲಪ್ಪ ಅನ್ನೋ ಥರ ಅವ್ರು ಕಷ್ಟ ಕಾಲಕ್ಕೆ ಇಟ್ಟಿರೋದನ್ನು ರಿಲೀಸ್ ಮಾಡಿದ್ದಾರೆ ಮಾರ್ಕೆಟ್ಗೆ ಈ ಸರಿ. ಫಸ್ಟ್ ಟೈಮ್ ಇನ್ ದರ್ ಹಿಸ್ಟ್ರಿ. ಓಕೆ, ಅಮೇರಿಕಾ ಹ್ಯಾಸ್ ಡಿಸೈಡೆಡ್ ಟು ರಿಲೀಸ್ ಇಟ್ಸ್ ಸ್ಟ್ರಾಟಜಿಕ್ ರಿಸರ್ವ್ಸನ್ನು. ಮೇ ಬಿ ನಮ್ಮಲ್ಲೂ ಸ್ಟ್ರಾಟಜಿಕ್ ರಿಸರ್ವ್ಸನ್ನು ರಿಲೀಸ್ ಮಾಡ್ತಾರೆ ಅಥವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾಡಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೂ. ಬಟ್ IEA ರಿಲೀಸ್ ಮಾಡೋ ಅಂಥ 400 ಮಿಲಿಯನ್ ಬ್ಯಾರಲ್ಸು ಎಷ್ಟೋ ಮಾಡ್ತಾ ಇದ್ದಾರೆ ಅವರು ಅನ್ಸುತ್ತೆ. ರಿಲೀಸ್ ಮಾಡೋ ಈ ಬ್ಯಾರಲ್ಲು ಮಾರ್ಕೆಟಿಗೆ ಬಂದು ರಿಫೈನರಿಗೆ ಹೋಗಿ ಆಚೆ ಬರಬೇಕು ಅಂದರೆ ನಾಳೆ ಬೆಳಿಗ್ಗೆ ಬರೋಕ್ಕದೇನು ಮ್ಯಾಜಿಕ್ ಅಲ್ಲ. ದೆರ್ ಇಸ್ ಅ ಪ್ರಾಸೆಸ್. ದಿಸ್ ವಿಲ್ ಟೇಕ್ ಮಿನಿಮಮ್ 30 to 60 days. ಇಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ಮಂತ್ರಿ ಥರ ಬುರುಡೆ ಬಿಟ್ಕೊಂಡು ತಿರ್ಕೊಂಡು ನಿಂತುಬಿಟ್ರೆ ಅವನು ಇಡಿಯಟ್ ಥರ. ನಾವು ಅಲ್ಲಿಂದ ತರ್ತಾ ಇದ್ದೀವಿ, ಇಲ್ಲಿಂದ. ಅಫ್ಕೋರ್ಸ್ ಇಂಡಿಯಾ ಇಸ್ ಟ್ರೈಂಗ್ ಟು ಬೈ ಇಟ್ ಫ್ರಮ್ ಅಲ್ಜೀರಿಯಾ, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಥರ ಟ್ರೈ ಮಾಡ್ತಿದ್ದಾರೆ. ಯಾರೂ ಇಲ್ಲ ಅಂತ ಹೇಳ್ತಿಲ್ಲ ಅವ್ರನ್ನ, ಇವ್ರು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳ್ತಿಲ್ಲ. ಬುರುಡೆ ಬಿಡಬೇಡಿ ಅಂತ ನಾನು ಹೇಳೋದು. ಜನರ ಮುಂದೆ ಸತ್ಯವನ್ನು ಹೇಳುವ ಎದೆಗಾರಿಕೆಯನ್ನು ತೋರಿಸಿ. ಯಾವುದೋ ಕಾಲದಲ್ಲಿ ಯಾರನ್ನೋ ಬೈಕೊಂಡು ಓಡಾಡಿದ್ರೆ ನೀವು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಅನಾದಿ ಕಾಲದಿದ್ದು ಯಾವುದೋ ಒಂದು ಕತೆ ಹೇಳಬಿಟ್ಟು ಅದನ್ನು ಬೈಕೊಂಡು ಓಡಾಡ್ತಾ ಇದ್ದರೆ ನಿಮ್ಮನ್ನೇ ನಮ್ಮ ಮಣುತಿನ ಕಾಯ್ಕೆ ಮಾಡಿದಾರ ಜನ ಹಂಗಾರೆ ಇಷ್ಟು ವರ್ಷದಿಂದ? ದಿಸ್ ಈಸ್ ವೆರಿ ಅನ್ಫೇರ್ ಇದು ನಡೀತಾ ಇರೋದು. ಸರ್ಕಾರಗಳು ಆ ಧೀಮಂತಿಕೆಯನ್ನು ತೋರಿಸ್ಬೇಕು ತನ್ನ ಜನರ ಮುಂದೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕೊರತೆ ಇಲ್ಲ, ಯಾವುದು ಕೊರತೆ. ಮಣ್ಣು ತಿನ್ನಕ್ಕೆನೆಯ ಜನ ರೋಡಲ್ಲಿ ನಿಂತಿರೋದು? ಇಡಿಯಟ್, ಬಾಯಿಲಿ ತೋರಿಸ್ತೀನಿ. ಡಿಮಾನಿಟೈಸೇಷನ್ ಆದಾಗ ಬ್ಯಾಂಕ್ ಮುಂದೆ ಜನ ಯಾರೂ ನಿಂತಿಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ರೆ ನಿಂತಿದ್ದು ಸುಳ್ಳ? ಏನು ನಾವೆಲ್ಲ AI ಜನರೇಟೆಡ್ ಪಿಕ್ಚರ್ ಆಗ್ತಾ ಇದ್ದೀವ ಇಲ್ಲಿ ತಗೊಂಬಂದು? ಸಿ, ದಿಸ್ ಈಸ್ ಆರೋಗೆನ್ಸ್. ಇದು ಆರೋಗೆನ್ಸ್ ಇದು.